Hello everyone, welcome back to our YouTube channel learning.com. ಇವತ್ತಿನ ಕ್ಲಾಸಲ್ಲಿ ಇಂಗ್ಲೀಷ್ ಪೆಡಾಗೋಜಿ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕೇಳಿರೋಂಥ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಸಾಲ್ವ್ ಮಾಡ್ತಿದ್ದೀನಿ. ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದೆ. ಇದು ನೆಕ್ಸ್ಟ್ ಸೆಕೆಂಡ್ ಪಾರ್ಟ್. ಇದು 16th ಒನ್. ಇಫ್ ಎ ಟೀಚರ್ ವಾಂಟ್ಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಲರ್ನ್ ವೊಕ್ಯಾಬ್ಯುಲರಿ ವಿಚ್ ವುಡ್ ಬಿ ದಿ ಮೋಸ್ಟ್ ಎಫೆಕ್ಟಿವ್ ವೇ. ವೊಕ್ಯಾಬ್ಯುಲರಿ ಲರ್ನ್ ಮಾಡಬೇಕು ಅಂತಂದರೆ ಯಾವೊಂದು ವೇ ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ, ಕಲ್ತ್ಕೋತಾರೆ ಅನ್ನೋದನ್ನ ಕೇಳ್ತಿರೋ ಅಂಥದ್ದು. ಆಪ್ಷನ್ಸ್ ಆರ್ ಯೂಸ್ ಆಫ್ ಸ್ಟೋರೀಸ್ ಆ್ಯಂಡ್ ಇಮ್ಯಾಜಿನರಿ, ಯೂಸ್ ಆಫ್ ಡ್ರಿಲ್ಲಿಂಗ್, ಯೂಸ್ ಆಫ್ ರಿಟರ್ನ್ ಎಕ್ಸಸೈಸ್, ಯೂಸ್ ಆಫ್ ಟೆಕ್ಸ್ಟ್ ಬುಕ್ಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, ಯೂಸ್ ಆಫ್ ಸ್ಟೋರೀಸ್ ಆ್ಯಂಡ್ ಇಮ್ಯಾಜಿನರಿ. ಅಂತಂದರೆ ಮಕ್ಕಳಿಗೆ ಕತೆ ಹೇಳೋ ಮುಖಾಂತರ ಅವ್ರಿಗೆ ಟೀಚ್ ಮಾಡಿದ್ರೆ ಬೇಗ ಅದನ್ನು ಕ್ಯಾಚ್ ಮಾಡ್ಕೊತಾರೆ, ಹೌದಲ್ವಾ? ಸೊ ಯೂಸ್ ಆಫ್ ಸ್ಟೋರೀಸ್ ಆ್ಯಂಡ್ ಇಮ್ಯಾಜಿನರಿ ಎಫೆಕ್ಟಿವ್ ವೇ ಆಗಿದೆ. ನೆಕ್ಸ್ಟ್ ಒನ್, ಸ್ಕ್ಯಾಫೋಲ್ಡಿಂಗ್ ಹೈಪೋಥಿಸಿಸ್ ಬಿಲೀವ್ಸ್. ಆಪ್ಷನ್ಸ್ ಆರ್ ದಟ್ ಸೋಷಿಯಲ್ ಇಂಟ್ರಾಕ್ಷನ್ ಪ್ರೊವೈಡ್ಸ್ ದಿ ಸಬ್ಸ್ಟೆಂಟಿವ್ means by which learning occurs in teaching the same skill many times through various means, that learning vocabulary is essential for language learning, that interaction leads to developing grammatical competence and language learning. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, that social interaction provides the substantive means by which learning occurs. ಸ್ಕ್ಯಾಫೋಲ್ಡಿಂಗ್ ಇದು ಯಾವೊಂದು ಥಿಯರಿಲಿ ಬರೋ ಅಂಥದ್ದು? ಸೋಷಿಯೋ ಕಲ್ಚರ್ ಥಿಯರಿಯಲ್ಲಿ ಬರೋ ಅಂಥದ್ದು. ಸ್ಕ್ಯಾಫೋಲ್ಡಿಂಗ್ ಯಾವೊಂದು ಥಿಯರಿಲಿ ಬರೋ ಅಂಥದ್ದು? ಸೋಷಿಯೋ ಕಲ್ಚರ್ ಥಿಯರಿಲಿ ಬರೋ ಅಂಥದ್ದು. ಈವನ್ ಥಿಯರಿ ನೀಡಿದ್ಯಾರು? ವೈಗಾಸ್ಕಿ ಅವರು, ಹೌದಲ್ವಾ? ಮಗು ಯಾವುದೇ ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಯಾವುದೇ ಒಂದು ಸೋಷಿಯಲ್ ಇಂಟ್ರ್ಯಾಕ್ಷನಿಂದ ಬೇಗ ಕಲ್ತ್ಕೋತಾರೆ ಅನ್ನೋದನ್ನ ಅವ್ರು ಹೇಳಿರೋ ಅಂಥದ್ದು, ಸೋಷಿಯಲ್ ಇಂಟ್ರ್ಯಾಕ್ಷನ್ ಆ್ಯಂಡ್ ಕಲ್ಚರಿಂದ. ಸೊ ಸ್ಕ್ಯಾಫೋಲ್ಡಿಂಗ್ ಅಂತ ಅಂದರೆ ಈಗ ಮಗು ಏನೇ ಕಲಿಬೇಕಾದ್ರೂ ಅವ್ರಿಗೊಂದು ಹಿಂಟ್ ಆರ್ ಕ್ಲೂ ಕೊಟ್ಟಾಗ, ಮಕ್ಕಳು ಈಗ ಏನೇ ಲರ್ನ್ ಮಾಡಬೇಕಾದ್ರೆ ಟೆಂಪ್ರರಿ ಹೆಲ್ಪ್ ಆರ್ ಕ್ಲೂ ಕೊಟ್ಟಾಗ ಅವರ ಒಂದು ಲರ್ನಿಂಗ್ ಅವರೇ ಕಲಿತಾರೆ, ಇನ್ನು ಬೇಗ ಕಲ್ತ್ಕೋತಾರೆ ಅನ್ನೋದನ್ನೇ ಹೇಳೋ ಅಂಥದ್ದು ಸ್ಕ್ಯಾಫೋಲ್ಡಿಂಗ್. ಆ್ಯಂಡ್ ಇದರಲ್ಲಿ ಮೋರ್ ನಾಲೆಜಬಲ್ ಅದರ್ಸ್ ಬರುತ್ತೆ. ಆ್ಯಂಡ್ ಝೆಡ್ ಪಿ ಡಿ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಇದು ಕೂಡ ಸೋಷಿಯಲ್ ಕಲ್ಚರ್ ಥಿಯರಿಯಲ್ಲಿ ಬರೋ ಅಂಥದ್ದು. ಈವನ್ ಥಿಯರಿ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. CDP ಪ್ಲೇಲಿಸ್ಟಲ್ಲಿ ನೀವು ಹೋಗಿ ಚೆಕ್ ಮಾಡಿದರೆ ನಿಮ್ಗೆ ಆ ಒಂದು ಥಿಯರಿ ಸಿಗುತ್ತೆ. ನೆಕ್ಸ್ಟ್ ಒನ್, ಕಾಗ್ನಿಟಿವ್ಲಿ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ರೆಫರ್ಸ್ ಟು ಮೀನ್ಸ್ CALP. ಓಕೆ, ಆಪ್ಷನ್ಸ್ ಆರ್ ಯೂಸಿಂಗ್ ಲ್ಯಾಂಗ್ವೇಜ್ ಫಾರ್ ಜನರಲ್ ಡೇ ಟು ಡೇ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಯೂಸಿಂಗ್ ಲ್ಯಾಂಗ್ವೇಜ್ ಫಾರ್ ಎ ಕಾನ್ವರ್ಸೇಷನ್ ಇನ್ ಎ ಬರ್ಡೇ ಪಾರ್ಟಿ, language used for abstract ideas and higher order language skills, reading a short story of interest as a pastime routine. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3, language used for abstract ideas and higher order language skill. ಓಕೆ, ಅಂತಂದರೆ ಈಗ ಅಕಾಡೆಮಿಕ್ ಕ್ಲಾಸ್ ರೂಮಲ್ಲಿ ಯೂಸ್ ಮಾಡೋ ಅಂಥ ಲ್ಯಾಂಗ್ವೇಜ್ ಅಷ್ಟೇ. ಓಕೆ, CALP ಅಕಾಡೆಮಿಕ್ ಅಂತ ಇಲ್ಲೇ ಇದೆ ಅಲ್ವಾ. ಕ್ಯುಮಿನ್ಸ್ ಐಸ್ಬರ್ಗ್ ಥಿಯರಿ, ಈವನ್ ಥಿಯರಿ ನೀಡಿದ್ಯಾರು? ಜಿಮ್ ಕ್ಯುಮಿನ್ಸ್ ಅವರು. BICS ಬೇಸಿಕ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನೆಕ್ಸ್ಟ್ ಇನ್ನೊಂದು ಯಾವುದು? CALP ಕಾಗ್ನಿಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಇದು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದೆ, ನಿನ್ನೆ ಏನು ಇಂಗ್ಲೀಷ್ ಪೆಡಾಗೋಜಿ ಕ್ವಶನ್ಸ್ ಸಾಲ್ವ್ ಮಾಡ್ತಿದೆ ಅದರಲ್ಲಿ. CALP ಕಾಗ್ನಿಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. BICS CALP ಈ ಎರಡನ್ನೂ ನೀಡಿದ್ಯಾರು? ಜಿಮ್ ಕ್ಯುಮಿನ್ಸ್ ಅವರು. ಓಕೆ, BICS ಅಂತಂದರೆ ಡೇ ಟು ಡೇ ಲೈಫಲ್ಲಿ ನಾವು ಏನು ಕಾನ್ವರ್ಸೇಷನ್ ಮಾಡ್ತೀವಿ, ದಿನನಿತ್ಯ ನಾವು ಏನು ಕಾನ್ವರ್ಸೇಷನ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ನೈಬರ್ಸ್ ಜೊತೆ ಆಗಿರ್ಬೋದು, ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು? BICS ಮೀನ್ಸ್ ಕಾಂಟೆಕ್ಸ್ಟ್. ಆ ಒಂದು ಸಂದರ್ಭಕ್ಕೆ ನಾವು ಏನು ಮಾತಾಡ್ತೀವಿ ಅದನ್ನು BICS ಅಂತ ಹೇಳ್ತೀವಿ, ಬೇಸಿಕ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಸ್ಕಿಲ್. ನೆಕ್ಸ್ಟು CALP cognitive academic language proficiency, the language necessary to understand and discuss content in the classroom ಅಲ್ಲಿ ನಾವು ಏನು ಮಾತಾಡ್ತೀವಿ, ಏನು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಸೊ ಅದನ್ನು ಏನಂತ ಹೇಳ್ತಾರೆ? CALP ಲ್ಯಾಂಗ್ವೇಜ್ ಯೂಸ್ ಫಾರ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆ್ಯಂಡ್ ಹೈಯರ್ ಆರ್ಡರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತಂದರೆ ಕ್ಲಾಸ್ ರೂಮಲ್ಲಿ ಯೂಸ್ ಮಾಡೋ ಅಂಥದ್ದು. BICS ನಾವು ಡೈಲಿ ಲೈಫಲ್ಲಿ ಏನು ಮಾತಾಡ್ತೀವಿ, ಫ್ರೆಂಡ್ಸ್, ಫ್ಯಾಮಿಲಿ, ನೈಬರ್ಸ್ ಜೊತೆ ಎಲ್ಲ, ಅದು BICS. CALP ಅಂತಂದರೆ ಕ್ಲಾಸ್ ರೂಮಲ್ಲಿ ಯೂಸ್ ಮಾಡೋ ಅಂಥದ್ದು, ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲ. ನೆಕ್ಸ್ಟ್, ನಾಲೆಜ್ ಅಬೌಟ್ ದಿ ಫಾರ್ಮ್ ಡಿಸ್ಕ್ರೈಬಿಂಗ್ ಆ್ಯಂಡ್ ಅಪ್ಲೈ ಇಟ್ ಇನ್
limited practice is options are procedural knowledge, communicative competence, grammar in communication, declarative knowledge. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1. ಇಲ್ಲಿ ನೋಡ್ಬೋದು ಫಾರ್ಮ್ ಅಂತ ಅಂದರೆ ಏನರ್ಥ, ರೂಲ್ ಆಗಿರ್ಬೋದು, ಒಂದು ಸ್ಟ್ರಕ್ಚರ್ ಆಗಿರ್ಬೋದು. ಓಕೆ, ಸೊ ಡಿಸ್ಕ್ರೈಬ್ ಆ್ಯಂಡ್ ಅಪ್ಲೈ ಇಟ್ ಇನ್ ಲಿಮಿಟೆಡ್ ಪ್ರಾಕ್ಟೀಸ್ ಅಂತಂದರೆ ಈಗ ಎಕ್ಸಸೈಸ್ ಕೊಟ್ಟಿರ್ತಾರಲ್ವ ಟೆಕ್ಸ್ಟ್ ಬುಕ್ಸಲ್ಲಿ ಸಾಲ್ವ್ ಮಾಡೋದಕ್ಕೆ, ಎಕ್ಸಸೈಸ್ 1, ಎಕ್ಸಸೈಸ್ 2, ಏನೊಂದು ನಾಲೆಡ್ಜ್ನ, ಒಂದು ರೂಲ್ ಆರ್ ಸ್ಟ್ರಕ್ಚರ್ನ ನಾವು ಯಾವೊಂದು ಎಕ್ಸಸೈಸಲ್ಲಿ ಅಪ್ಲೈ ಮಾಡ್ಕೋತೀವಲ್ಲ, ಸೊ ಅದಕ್ಕೆ ಏನಂತ ಹೇಳ್ತಾರೆ, ಪ್ರೊಸೀಜರಲ್ ನಾಲೆಡ್ಜ್. ನೆಕ್ಸ್ಟ್ ಕ್ವಶನ್, ಎ ಲರ್ನರ್ ಯೂಸಸ್ ಕೀವರ್ಡ್ಸ್ ಟು ಕನ್ಸ್ಟ್ರಕ್ಟ್ ಸ್ಕೀಮಾ ಆಫ್ ದಿ ಡಿಸ್ಕೋರ್ಸ್. ನಾನು ಹೇಳಿದೆ ಡಿಸ್ಕೋರ್ಸ್ ಮೀನ್ಸ್ ಚಂಕ್ಸ್. ಒಂದು ಸೆಂಟೆನ್ಸ್ ಇದೆ ಅಂತಂದರೆ ಅದೊಂದು ಚಿಕ್ಕ ವರ್ಡಲ್ಲಿ ಹೇಳೋ ಅಂಥದ್ದು ಡಿಸ್ಕೋರ್ಸ್. ಓಕೆ, ಆ್ಯಂಡ್ ಇನ್ಫರ್ಸ್ ದಿ ಸೆಟ್ಟಿಂಗ್ ಫಾರ್ ಎ ಟೆಕ್ಸ್ಟ್ ವೈಲ್ ಲಿಸ್ನಿಂಗ್. ವಿಚ್ ಲಿಸ್ನಿಂಗ್ strategy does he adopt? Options are top-down strategies, both top-down and bottom-up strategies, neither bottom-up nor top-down strategies, bottom-up strategies. ಕೀವರ್ಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೀವರ್ಡ್ ಅಂತ ಹೇಳ್ತಾರೆ, ಜಸ್ಟ್ ಹಿಂಟ್ ಕೊಡೋ ಅಂಥದ್ದು, ಕ್ಲೂ ಕೊಡೋ ಅಂಥದ್ದು. ಟು ಕನ್ಸ್ಟ್ರಕ್ಟ್ ಸ್ಕೀಮಾ ಆಫ್ ದಿ ಡಿಸ್ಕರೇಜ್ ಅಂತಂದರೆ ಆ ಒಂದು ಚಂಕ್ಸ್ ಏನಿರುತ್ತೆ, ಲೆಕ್ಸಿಕಲ್ ವರ್ಡ್ಸ್, ಅದನ್ನು ಕಂಡುಹಿಡಿಯೋದಕ್ಕೆ ಜಸ್ಟ್ ಕೀವರ್ಡ್ ಕೊಡೋ ಅಂಥದ್ದು. ಸೊ ಇದೆಂಥ ಸ್ಟ್ರಾಟಜಿ ಆಗುತ್ತೆ, ಟಾಪ್ ಡೌನ್ ಸ್ಟ್ರಾಟಜಿ. ಬಾಟಮ್ ಅಪ್ ಸ್ಟ್ರಾಟಜಿ ಅಂತಂದರೆ ಫಸ್ಟು ಸೌಂಡ್ ಕಲಿಯೋ ಅಂಥದ್ದು, ನೆಕ್ಸ್ಟು ABCD ಕಲಿಯೋ ಅಂಥದ್ದು, ನೆಕ್ಸ್ಟ್ ಏನು ಬರುತ್ತೆ, ವರ್ಡ್ಸ್ ಕಲಿಯೋ ಅಂಥದ್ದು, ನೆಕ್ಸ್ಟ್ ಸೆಂಟೆನ್ಸ್. ಇದನ್ನು ಏನಂತ ಹೇಳ್ತಾರೆ, ಬಾಟಮ್ ಅಪ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಟಾಪ್ ಡೌನ್ ಸ್ಟ್ರಾಟಜಿ ಅಂತ ಅಂದರೆ ಫಸ್ಟು ಪ್ಯಾರಾಗ್ರಾಫ್ ಕಲಿಯೋ ಅಂಥದ್ದು, ನೆಕ್ಸ್ಟ್ ಸೆಂಟೆನ್ಸು, ನೆಕ್ಸ್ಟು ವರ್ಡ್ಸು, ಈ ರೀತಿ. ಇದನ್ನು ಟಾಪ್ ಡೌನ್ ಅಂತ ಹೇಳ್ತಾರೆ, ಇದನ್ನ ಏನಂತ ಹೇಳ್ತಾರೆ, ಇದನ್ನು ಬಾಟಮ್ ಅಪ್ ಅಂತ ಹೇಳ್ತಾರೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಕನ್ಸಿಡರ್ ಆ್ಯಸ್ ಆ್ಯನ್ ಅಥೆಂಟಿಕ್ ಆ್ಯಕ್ಟಿವಿಟಿ ಇನ್ ದಿ ಮೆಟೀರಿಯಲ್. ಅಥೆಂಟಿಕ್ ಅಂತ ಅಂದರೆ ರಿಯಲ್, ಅದು ಅಲ್ಲಿ ಯಾವುದೇ ರೀತಿ ಕ್ವಶನಿಂಗ್ ಇರೋದಿಲ್ಲ, ಆ ಒಂದು ಎವಿಡೆನ್ಸ್ ತೋರಿಸಿ ಅಂತ ಕ್ವಶನಿಂಗ್ ಇರೋದಿಲ್ಲ, ಅದು ರಿಯಲ್ ಆಗಿ ನಡೆದಿರೋ ಅಂಥದ್ದು, ಫ್ಯಾಕ್ಟ್ ಅದು. ಓಕೆ, ಅಥೆಂಟಿಕ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನಾಟ್ ಅಂತ ಕೇಳಿರೋ ಅಂಥದ್ದು ನೀವು ಅಬ್ಸರ್ವ್ ಮಾಡಬೇಕು. ಆಪ್ಷನ್ಸಾ ಬೇಸ್ಡ್ ಆನ್ ರೀಡಿಂಗ್ ಆಫ್ ದಿ ಟೆಕ್ಸ್ಟ್, ಆನ್ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಆನ್ ದಿ ಐಡಿಯಾಸ್ ಆಫ್ ದಿ ಟೆಕ್ಸ್ಟ್. ಇದು ಕೂಡ ಅಥೆಂಟಿಕ್ ಆಗುತ್ತೆ, ಅಲ್ಲಿ ಓದಿರೋದನ್ನೇ ರಿಯಲ್ ಫ್ಯಾಕ್ಟ್ನೇ ಅಲ್ಲಿ ಹೇಳ್ತೀರಾ ಅಂಥದ್ದು. ರೈಟ್ ಎ ಪ್ಯಾರಾಗ್ರಾಫ್ ಆನ್ ಎ ಕೌ ಇನ್ ಅಬೌಟ್ 200 words. ಕ್ರಿಯೇಟ್ ಎ ಸಬ್ ಟೆಕ್ಸ್ಟ್ ಆಫ್ ಸ್ಟೋರಿ ಆ್ಯಂಡ್ ರೈಟ್ ದಿ ಇವೆಂಟ್ಸ್ ಆಫ್ ಸ್ಟೋರಿ ಇನ್ 10 points. ಇಲ್ಲಿ ಓದಿರೋಂಥ ಸ್ಟೋರಿನೇ 10 points ಬರೀತೀರಾ ಅಂಥದ್ದು. ಕಂಪ್ಲೀಟ್ ದಿ ಪ್ಯಾರಾಗ್ರಾಫ್ ಸಪ್ಲೈಯಿಂಗ್ ದಿ ಮಿಸ್ಸಿಂಗ್ ವರ್ಡ್ಸ್ ಬೇಸ್ಡ್ ಆನ್ ಯುವರ್ ರೀಡಿಂಗ್ ಆಫ್ ದಿ ಸ್ಟೋರಿ. ಸೊ ಇದು ಕೂಡ ಅಥೆಂಟಿಕ್ ಆಗುತ್ತೆ. ಸೆಕೆಂಡ್ ಒನ್ ಏನಿದೆ, ರೈಟ್ ಪ್ಯಾರಾಗ್ರಾಫ್ ಆನ್ ಎ ಕೌ ಇನ್ ಅಬೌಟ್ 200 words. ಇದು ನೀವೇ ಬರೀತೀರಾ ಅಂಥದ್ದು, ಇದು ಅಥೆಂಟಿಕ್ ಅಲ್ಲ. ಓಕೆ, ನೆಕ್ಸ್ಟ್ ಒನ್, ವಾಟ್ ಡಸ್ ಫ್ಲೂಯೆನ್ಸಿ ಇನ್ ರೀಡಿಂಗ್ ಮೀನ್? ಫ್ಲೂಯೆನ್ಸಿ ಅಂತ ಅಂದ್ರೇನು ಅಂದರೆ ಯಾವುದೇ ರೀತಿ ಹಿಂಸೆ ಇಲ್ದೇ ಫ್ರೀಯಾಗಿ ಮಾತಾಡೋ ಅಂಥದ್ದು. ಈಗ ನಮ್ಮ ಭಾಷೆ ಯಾವುದು, ಕನ್ನಡ. ಇದು ಫ್ಲೂಯೆಂಟಾಗಿ ಮಾತಾಡ್ತೀವಲ್ವ ನಾವು, ಯಾವುದೇ ರೀತಿ ಹಿಂಸೆ ಇರಲ್ಲ, ಆರಾಮಾಗಿ ಮಾತಾಡ್ತೀವಿ, ನಮಗೇನು ಕಷ್ಟ ಅನ್ಸೋದಿಲ್ಲ ಮಾತಾಡ್ಬೇಕಾದ್ರೆ, ಯಾಕಂದ್ರೆ ನಮ್ಮ ಭಾಷೆ ಕನ್ನಡ. ಸೊ ಫ್ಲೂಯೆನ್ಸಿ ಇದೆ ನಮಗೆ ಇದರಲ್ಲಿ. ಬಟ್ ನಮ್ಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಕಷ್ಟ ಆಗುತ್ತೆ, ಬಿಕಾಸ್ ಅಲ್ಲಿ ಫ್ಲೂಯೆಂಟ್ ಇರೋದಿಲ್ಲ ನಮಗೆ ಮಾತಾಡೋಕ್ಕೆ. ಬಟ್ ಕನ್ನಡನ ತುಂಬ ಫ್ಲೂಯೆಂಟಾಗಿ ಮಾತಾಡ್ತೀವಿ, ಈಸಿಯಾಗಿ, ಹೌದಲ್ವಾ? ಸೊ ಅದನ್ನೇ ಫ್ಲೂಯೆಂಟ್ ಅಂತ ಹೇಳೋ ಅಂಥದ್ದು. ಎಬಿಲಿಟಿ ಟು ಇಂಟರಪ್ಟ್ ದಿ ಟೆಕ್ಸ್ಟ್, ರಾಂಗ್ ಆಗುತ್ತೆ. ಎಬಿಲಿಟಿ ಟು ರೀಡ್ ವಿತೌಟ್ ಎನಿ ಗ್ರಾಮೆಟಿಕಲ್ ಎರರ್ಸ್, ಇಲ್ಲಿ ಗ್ರಾಮೆಟಿಕಲ್ ಎರರ್ಸ್ ಎಲ್ಲ ಬರೋದೇ ಇಲ್ಲ, ನಾವು ಆರಾಮಾಗಿ ಈಸಿಯಾಗಿ ಮಾತಾಡ್ತೀವಲ್ಲಿ. ಎಬಿಲಿಟಿ ಟು ರೀಡ್ ಎ ಟೆಕ್ಸ್ಟ್ ಅಟ್ ಈಸಿ ವಿತ್ ಎಕ್ಸ್ಪ್ರೆಷನ್, ಆಪ್ಷನ್ ನಂಬರ್ 3 ಏನಾಗಿದೆ, ಕರೆಕ್ಟ್ ಆಗಿದೆ. ಎಬಿಲಿಟಿ ಟು ರೀಡ್ ಎ ಟೆಕ್ಸ್ಟ್ ವಿತೌಟ್ ಎನಿ ಮಿಸ್ಟೇಕ್ ಅಟ್ ಆಲ್, ಇದು ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್ ಒನ್, ವೆನ್ ಚಿಲ್ಡ್ರನ್ ಆರ್ ಇಂಟ್ರೊಡ್ಯೂಸ್ಡ್ ಟು ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್. ಆಪ್ಷನ್ಸ್ ಆರ್ they should begin with letters of alphabet, they should read first, they should be exposed to language orally, they should be begin writing first. ಆಪ್ಷನ್ ನಂಬರ್ 3 ಏನಾಗಿದೆ, ಕರೆಕ್ಟ್ ಆಗಿದೆ. ಮಕ್ಕಳಿಗೆ ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಫಸ್ಟೇ ಅವ್ರಿಗೆ ABCD ಬರೀರಿ, ಟೆಕ್ಸ್ಟ್ ಬುಕ್ ಓದಿ, ಹಾಗೆಲ್ಲ ಮಾಡಲ್ಲ. ಎಕ್ಸ್ಪೋಸ್ಡ್ ಟು ಲ್ಯಾಂಗ್ವೇಜ್ ಓರಲಿ, ನಿಮಗೆ ಗೊತ್ತು, LSRW, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಫಸ್ಟು ಕೇಳಿಸ್ಕೊಳ್ಳೋ ಅಂಥದ್ದು, ಆಲಿಸೋದು ಬರುತ್ತೆ. ನೆಕ್ಸ್ಟ್ ಸ್ಪೀಕಿಂಗ್,
ಮಾತನಾಡೋದು, ರೀಡಿಂಗ್ ನೆಕ್ಸ್ಟ್ ಓದೋದು, ನೆಕ್ಸ್ಟ್ ರೈಟಿಂಗ್. ಓಕೆ, ಫಸ್ಟ್ ಕೇಳಿಸ್ಕೊಳ್ಳೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಲಿಸ್ನಿಂಗ್ಗೆ, ನೆಕ್ಸ್ಟ್ ಸ್ಪೀಕಿಂಗ್ ಮಾತಾಡೋದಕ್ಕೆ. ಓಕೆ, ನೆಕ್ಸ್ಟ್ ಎ ಟೀಚರ್ ಆಫ್ ಕ್ಲಾಸ್ 7th asked her students to read a short story and come to the class. She asked them to discuss the major points of the story in groups and present them to the whole class. What is this reading known as? Options are extensive reading, intensive reading, reading with purpose, reading for thinking. So ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2. 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ಏನು ಹೇಳ್ತಾರೆ, ಫಸ್ಟ್ ಸ್ಟೋರಿ ಓದ್ಬಿಟ್ಟು ಇಂಪಾರ್ಟೆಂಟ್ ಮೇಜರ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನು ಡಿಸ್ಕಸ್ ಮಾಡಿ ಕ್ಲಾಸ್ ರೂಮಲ್ಲಿ ಅಂತ ಹೇಳ್ತಾರೆ. ಸೊ ಇದನ್ನು ಎಂಥ ರೀಡಿಂಗ್ ಅಂತ ಹೇಳ್ತಾರೆ, ಇಂಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತಾರೆ. ಇಂಟೆನ್ಸಿವ್ ರೀಡಿಂಗ್ ಅಂತಂದರೆ ಕ್ಲಾಸ್ ರೂಮಲ್ಲಿ ಮಕ್ಕಳು ಏನು ಡೀಟೇಲಾಗಿ ಕಲಿತಾರೆ ಒಂದು ಏಮಿಂದ, ಒಂದು ಗುರಿಯಿಂದ, ಸೊ ಅದನ್ನು ಏನಂತ ಹೇಳ್ತಾರೆ, ಇಂಟೆನ್ಸಿವ್ ರೀಡಿಂಗ್ ಅಂತಾರೆ. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತಂದರೆ ನಮ್ಮ ಖುಷಿಗೆ ನಾವು ಓದೋ ಅಂಥದ್ದು, ಈಗ ಸ್ಟೋರಿ ಆಗಿರ್ಬೋದು, ಫನ್ ಆಗಿರ್ಬೋದು, ನಾವೆಲ್ ಆಗಿರ್ಬೋದು, ಇದೆಲ್ಲ ಏನು ಎಕ್ಸ್ಟೆನ್ಸಿವ್ ರೀಡಿಂಗ್. ಇಂಟೆನ್ಸಿವ್ ರೀಡಿಂಗ್ ಅಂತ ಅಂದರೆ ಇನ್ ಕ್ಲಾಸ್ ರೂಮಲ್ಲಿ ಓದೋ ಅಂಥದ್ದು, ಡೀಟೈಲಾಗಿ ಸ್ಪೆಸಿಫಿಕ್ ಆಗಿ ಕ್ಲಾಸ್ ರೂಮಲ್ಲಿ ಏನು ಓದ್ತೀರ ನೀವು ಒಂದು ಏಮಿಂದ, ಸೊ ಅದನ್ನು ಏನಂತ ಹೇಳ್ತಾರೆ, ಇಂಟೆನ್ಸಿವ್ ರೀಡಿಂಗ್ ಅಂತ ಅಂತಾರೆ. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಅಂದರೆ ಔಟ್ಸೈಡ್ ಆಫ್ ಕ್ಲಾಸ್ ರೂಮಿಂದ ಹೊರಗಡೆ ನೀವೇನು ನಿಮ್ಮ ಖುಷಿಗೆ, ಪ್ಲೆಜರ್ ಮೀನ್ಸ್ ಖುಷಿಗೆ ಏನು ಓದ್ತೀರಾ, ನಿಮ್ಮ ಖುಷಿಗೆ ನೀವು ಏನು ಓದ್ತೀರಾ ಅದನ್ನು ಏನಂತ ಹೇಳ್ತಾರೆ, ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಿಡಿಕ್ಷನ್ ಇನ್ ಟರ್ಮ್ಸ್ ಆಫ್ ರೀಡಿಂಗ್ ರೆಫರ್ಸ್ ಟು. ಪ್ರಿಡಿಕ್ಷನ್ ಮೀನ್ಸ್ ನೆಕ್ಸ್ಟ್ ಏನಾಗ್ಬೋದು ಒಂದು ಕ್ಯೂರಿಯಾಸಿಟಿಯಿಂದ ಪ್ರಿಡಿಕ್ಟ್ ಮಾಡೋ ಅಂಥದ್ದು. ಓಕೆ, ಆಪ್ಷನ್ಸ್ ಯೂಸಿಂಗ್ ನಾಲೆಡ್ಜ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಫಾರ್ ಗೆಸ್ಸಿಂಗ್ ದಿ ಕಂಟೆಂಟ್ ಆ್ಯಂಡ್ ಒಕ್ಯಾಬ್ಯುಲರಿ, ಪ್ಯಾರಾಫ್ರೇಸಿಂಗ್, ಪ್ರಿವ್ಯೂವಿಂಗ್, ಯೂಸಿಂಗ್ ಪ್ರೀರಿಯರ್ ನಾಲೆಡ್ಜ್ ಆಫ್ ದಿ ಸಬ್ಜೆಕ್ಟ್ ಆ್ಯಂಡ್ ದಿ ಐಡಿಯಾಸ್ ಇನ್ ದಿ ಟೆಕ್ಸ್ಟ್ ಆಸ್ ಕ್ಲೂಸ್ ಟು ದಿ ಮೀನಿಂಗ್ ಆಫ್ ಅನ್ನೋನ್ ವರ್ಡ್ಸ್. ಆಪ್ಷನ್ ನಂಬರ್ 4 ಏನಾಗಿದೆ, ಕರೆಕ್ಟ್ ಆಗಿದೆ. ಯೂಸಿಂಗ್ ಪ್ರೀವಿಯಸ್ ನಾಲೆಡ್ಜ್, ಮುಂಚೆ ಏನು ಕಲ್ತಿರ್ತೀವಿ ಆ ಒಂದು ಸಬ್ಜೆಕ್ಟ್ ಬಗ್ಗೆ, ಆ ಒಂದು ಐಡಿಯಾದಿಂದ ನೆಕ್ಸ್ಟ್ ಏನಾಗ್ಬೋದು ಅಥವಾ ನೆಕ್ಸ್ಟ್ ವರ್ಡ್ ಏನು ಬರ್ಬೋದು, ಅನ್ನೋನ್ ವರ್ಡ್ಸ್ ಅನ್ನು ಪ್ರಿಡಿಕ್ಟ್ ಮಾಡೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದೀಸ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಲ್ಯಾಂಗ್ವೇಜ್? ನಾಟ್ ಅಂತ ಕೇಳ್ತೀರಾ ಅಂಥದ್ದು. ಇಲ್ಲಿ ಕೊಟ್ಟಿರೋಂಥ 4 ಆಪ್ಷನಲ್ಲಿ ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಲ್ಯಾಂಗ್ವೇಜ್ಗೆ ಅಂತ ಕೇಳ್ತೀರಾ ಅಂಥದ್ದು. ಲ್ಯಾಂಗ್ವೇಜ್ ಈಸ್ ಆರ್ಬಿಟ್ರರಿ. ಆರ್ಬಿಟ್ರರಿ ಅಂತ ಅಂದರೆ ಲ್ಯಾಂಗ್ವೇಜ್ ಈಸ್ ಆರ್ಬಿಟ್ರರಿ, ಕರೆಕ್ಟಾಗಿದೆ. ಆರ್ಬಿಟ್ರರಿ ಅಂತಂದರೆ ರ್ಯಾಂಡಮ್ ಆಗಿ ಯೂಸ್ ಮಾಡೋ ಅಂಥದ್ದು ವರ್ಡು. ಸಡನ್ನಾಗಿ ಈಗ ಮಾತಾಡ್ತಿದ್ದೀವಿ ಅಂತಂದರೆ ಥಿಂಕ್ ಮಾಡಲ್ಲ, ರ್ಯಾಂಡಮ್ ಆಗಿ ಯೂಸ್ ಮಾಡ್ತೀವಿ ಆ ವರ್ಡ್ನ. ಓಕೆ, ಅದನ್ನು ಆರ್ಬಿಟ್ರರಿ ಅಂತ ಕರೆಕ್ಟಾಗಿದೆ. ಲ್ಯಾಂಗ್ವೇಜ್ ಈಸ್ ಸ್ಟ್ಯಾಟಿಕ್, ಇದು ತಪ್ಪಾಗುತ್ತೆ. ಲ್ಯಾಂಗ್ವೇಜ್ ಅನ್ನೋದೇನು ಡೈನಮಿಕ್ ಆಗಿರುತ್ತೆ, ಸ್ಟ್ಯಾಟಿಕ್ ಆಗಲ್ಲ. ಲ್ಯಾಂಗ್ವೇಜ್ ಅನ್ನೋದೇನು ಡೈನಮಿಕ್. ಲ್ಯಾಂಗ್ವೇಜ್ ಈಸ್ ಬೇಸ್ಡ್ ಆನ್ ಕಲ್ಚರಲ್ ಎಕ್ಸ್ಪೀರಿಯನ್ಸ್, ಕರೆಕ್ಟಾಗಿದೆ. ಲ್ಯಾಂಗ್ವೇಜ್ ಈಸ್ ಆನ್ ಅಕ್ವೈರ್ಡ್ ಆರ್ ಲರ್ನ್ಡ್ ಬಿಹೇವಿಯರ್, ಇದು ಕೂಡ ಕರೆಕ್ಟಾಗಿದೆ. ಆಪ್ಷನ್ ನಂಬರ್ 2 ಏನಾಗಿದೆ, ಕರೆಕ್ಟಾಗಿರೋ ಅಂಥದ್ದು, ಮೀನ್ಸ್ ರಾಂಗ್ ಆಗಿರೋ ಅಂಥದ್ದು. ಓಕೆ, ಆಪ್ಷನ್ ನಂಬರ್ 2 ಕರೆಕ್ಟ್ ಈ ಕ್ವಶನ್ಗೆ. ಲ್ಯಾಂಗ್ವೇಜ್ ಅನ್ನೋದೇನು ಡೈನಮಿಕ್, ಸ್ಟ್ಯಾಟಿಕ್ ಅಲ್ಲ. ನೆಕ್ಸ್ಟ್ ಕ್ವಶನ್, ಇನ್ ಇಂಗ್ಲೀಷ್ ಟೀಚಿಂಗ್ ವಿಚ್ ಆಫ್ ದೀಸ್ ಮೆಥಡ್ಸ್ ಅಲೌಡ್ ದ ಟೀಚರ್ ಟು ಚೂಸ್ ಎಲಿಮೆಂಟ್ಸ್ ಫ್ರಮ್ ಎ ನಂಬರ್ ಆಫ್ ಅದರ್ ಮೆಥಡ್ಸ್ ಅಂತಂದರೆ ಡಿಫ್ರೆಂಟ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ಮಕ್ಳಿಗೆ ನೀಡ್ಸ್ ಏನಿರುತ್ತೆ ಆ ಒಂದು ಲೆವೆಲ್ನ ನೋಡಿಕೊಂಡು ಡಿಫ್ರೆಂಟ್ ಅಪ್ರೋಚ್ ಆರ್ ಮೆಥಡ್ನ ಯೂಸ್ ಮಾಡಿಕೊಂಡು ಪಾಠ ಮಾಡೋ ಒಂದು ಮೆಥಡ್ಗೆ ಏನಂತ ಹೇಳ್ತಾರೆ? ಆಪ್ಷನ್ಸ್ ನೋಡೋಣ. ಎಲೆಕ್ಟಿಕ್ ಮೆಥಡ್, ಕನ್ಸ್ಟ್ರಕ್ಟಿವಿಸಮ್, ಕೊಲಾಬ್ರೇಟಿವ್ ಮೆಥಡ್, ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 ಎಲೆಕ್ಟಿಕ್ ಮೆಥಡ್. ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಹೇಳಿದ್ದೆ ನಾನು ಇದ್ರ ಬಗ್ಗೆ. ಅಂತಂದರೆ ಎಲ್ಲ ಮೆಥಡ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಪಾಠ ಮಾಡೋ ಅಂಥದ್ದು. ಮಕ್ಳ ನೀಡ್ಸ್ ಏನಿದೆ, ಅವರ ಒಂದು ಲೆವೆಲ್ ಏನಿದೆ, ಆವ್ರೇಜ್ ಇದ್ದಾರಾ ಏನು ಅಂತ ನೋಡಿಕೊಂಡು ಯಾವ ಮೆಥಡ್ ಸೂಟೇಬಲ್ ಇದೆ ಅನ್ನೋದನ್ನ ನೋಡಿ ಮಿಕ್ಸ್ ಮಾಡಿ ಪಾಠ ಮಾಡೋ ಅಂಥದ್ದು ಎಲ್ಲ ಮೆಥಡ್ನು ಕೂಡ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಸಮ್ ಆಫ್ ದಿ ಬಾಟಮ್ ಅಪ್ ಲಿಸ್ನಿಂಗ್ ಆ್ಯಕ್ಟಿವಿಟೀಸ್? ಆಪ್ಷನ್ಸ್ ಆರ್ ಲಿಸ್ನಿಂಗ್ ಟು ಹೋಲ್ ಮೆಸೇಜ್ ಆ್ಯಂಡ್ ಅಪ್ಲೈ ದ ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಟು ಸಮ್ಮರೈಸ್, ಡಿಕ್ಟೇಷನ್ ಆಗಿರ್ಬೋದು, ಕ್ಲೋಸ್ ಲಿಸ್ಟಿಂಗ್ ಆಗಿರ್ಬೋದು, ಯೂಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಐಡೆಂಟಿಫೈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್. ಕ್ವಶನ್ ಆಪ್ಷನ್ ನಂಬರ್ 2 ಏನಾಗಿದೆ, ಕರೆಕ್ಟ್ ಆಗಿದೆ. ಇಲ್ಲಿ ಮೆಮೊರೈಸೇಷನ್ ಬರುತ್ತೆ ನೋಡಿ, ಇದು ರಾಂಗ್ ಆಗುತ್ತೆ. ಬಾಟಮ್ ಅಪ್ ಅಂತಂದರೆ ಫಸ್ಟ್ ಮಕ್ಕಳಿಗೆ ಸೌಂಡ್ಸ್ ಹೇಳ್ಕೊಡೋ ಅಂಥದ್ದು, ಆಮೇಲೆ ABCD ಕಲಿಸೋ ಅಂಥದ್ದು, ಆಮೇಲೆ ವರ್ಡ್ಸ್ನ ಕಲಿಸೋ ಅಂಥದ್ದು, ನೆಕ್ಸ್ಟ್ ಸೆಂಟೆನ್ಸ್ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಹೋಗೋ ಅಂಥದ್ದು. ನೆಕ್ಸ್ಟ್ ಕ್ವಶನ್,
A teacher of class 5th conducts an activity in which she asks her children to drop some sugar on the ground, asks them to wait until the ants come. Their children can be given meaningful learning from this activity if teacher, options are, encourages her or his children to observe the activity, encourage his or her children to share their experience, encourages her or his children to observe, share their experience, followed by discussion on the activity, encourages her or his children to answer the questions at their home related to the activity. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 3. ಮಕ್ಳಿಗೆ ಏನಂತ ಅಂದರೆ ಟೀಚರ್ ಎನ್ಕರೇಜ್ ಮಾಡಬೇಕು. ಅವ್ರಿಗೆ ಈಗ ಅವ್ರು ಏನು ಹೇಳಿದ್ರು, ಶುಗರ್ನ ಸ್ವಲ್ಪ ಡ್ರಾಪ್ ಮಾಡೋಕ್ಕೆ ಹೇಳ್ತಾರೆ, ಮಕ್ಳಿಗೆ ಅಬ್ಸರ್ವ್ ಮಾಡೋಕ್ಕೆ ಹೇಳ್ತಾರೆ. ಆ್ಯಂಟ್ ಅಂದರೆ ಇರುವೆಗಳು ಬರುತ್ತಾ ಏನು ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಕ್ಕೆ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ, ಮೀನಿಂಗ್ಫುಲ್ ಲರ್ನಿಂಗ್ ಆಗುತ್ತೆ. ಅಬ್ಸರ್ವೇಷನಿಂದ, ಎಕ್ಸ್ಪೀರಿಯನ್ಸಿಂದ ಏನು ಮಾಡ್ತಾರೆ, ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ಟೀಚರ್ ಏನು ಮಾಡಬೇಕು, ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಅಬ್ಸರ್ವ್ ಮಾಡೋದಕ್ಕೆ. ಆ್ಯಂಡ್ ದೇರ್ ಶೇರ್ ದೇರ್ ಎಕ್ಸ್ಪೀರಿಯನ್ಸ್, ಅವರೊಂದು ಎಕ್ಸ್ಪೀರಿಯನ್ಸ್ನ ಡಿಸ್ಕಷನ್ ಮಾಡಬೇಕು, ಶೇರ್ ಮಾಡಬೇಕು, ಫಾಲೋಡ್ ಬೈ ಡಿಸ್ಕಷನ್ ಆನ್ ದಿ ಆ್ಯಕ್ಟಿವಿಟಿ. ಸೊ ಇದೇನಾಗುತ್ತೆ, ಮೀನಿಂಗ್ಫುಲ್ ಲರ್ನಿಂಗ್ ಆಗುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮೀನ್ಸ್ ತುಂಬ ಚೆನ್ನಾಗಿ ನೆನಪಿರುತ್ತೆ ಇದು, ಆ ಒಂದು ಎಕ್ಸ್ಪೀರಿಯನ್ಸ್ ಏನವರು ಆ್ಯಕ್ಟಿವಿಟಿ ಮಾಡಿರ್ತಾರೆ ಥ್ರೂ ಎಕ್ಸ್ಪೀರಿಯನ್ಸ್. ಓಕೆ, ಲಾಸ್ಟ್ ಒನ್. ಲತಾ, ಆ್ಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಫ್ ಕ್ಲಾಸ್ 7th, divides the class into 2 pairs to read a sequence of pictures and they describe it to each other. What is this activity pedagogically known as? ಇಲ್ಲಿ ನೋಡ್ಬೋದು, ಇಲ್ಲಿ ಅಂದರೆ ಮಕ್ಕಳನ್ನ ಇಬ್ಬರು ಪೇರ್ಸ್ ಥರ ಮಾಡಿ ಒಬ್ರಿಗೊಬ್ರು ಡಿಸ್ಕಷನ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲಿ ಏನು ಕೊಟ್ಟಿರೋ ಅಂಥದ್ದು ಪೇರ್ಸ್, ಈಚ್ ಅದರ್ ಅಲ್ವಾ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿದ್ರೆ ಅಸೈನ್ಮೆಂಟ್ ಇದು, ಗ್ರೂಪ್ ವರ್ಕ, ಟೀಚರ್ ಫೆಸಿಲಿಟೇಟೆಡ್ ರೀಡಿಂಗ, ಪಿಯರ್ ಇಂಟ್ರ್ಯಾಕ್ಷನ್. ಸೊ ಇಲ್ಲಿ ಏನು ಮಾಡಿದ್ದಾರೆ, ಪೇರ್ಸ್ ಮಾಡಿದ್ದಾರೆ ಮತ್ತು ಈಚ್ ಅದರ್ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ ಇಲ್ಲಿ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, ಪಿಯರ್ ಇಂಟ್ರ್ಯಾಕ್ಷನ್. ಐ ಹೋಪ್ ನಿಮಗೆ ಈ ಕ್ಲಾಸ್, ಇಂಗ್ಲೀಷ್ ಪೆಡಾಗಜಿ ಕ್ಲಾಸ್ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಕರ್ನಾಟಕ TET ಎಕ್ಸಾಮ್, ಸೆಂಟ್ರಲ್ TET ಎಕ್ಸಾಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, TET ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನಮ್ಮ ಚಾನಲ್ ಪ್ಲೇಲಿಸ್ಟ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.